ಹಾಯ್ ನನ್ನ ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಸ್ಮಾರ್ಟ್ ಫೋನ್ ಇರುವಂಥದ್ದು. ನಾವೆಲ್ಲರೂ ಕೂಡ OnePlus ಫೋನನ್ನು ಯೂಸ್ ಮಾಡಿರ್ತೀವಿ, ಅಥವಾ ನಮ್ಮೆಲ್ಲರಿಗೂ ಒಂದು ಕನಸಿರುತ್ತೆ, ನಾನೊಂದು OnePlus ಫೋನ್ ತೊಗೊಬೇಕು ಅಂತ. ಈ ಒಂದು OnePlus ಬ್ರ್ಯಾಂಡು, ಈ ಒಂದು OnePlus ಕಂಪನಿ ಶುರುವಾಗಿದ್ದೇ ಈ ಒಂದು ಸ್ಮಾರ್ಟ್ ಫೋನಿಂದ. ಏನಕ್ಕೆ ಅಂತ ಅಂದರೆ ಈ ಒಂದು ಫೋನ್ನ ಮಾಡೆಲ್ ಹೆಸರು OnePlus 1. ಹೌದು, OnePlus ಅವರು ಲಾಂಚ್ ಮಾಡಿದಂಥ ಮೊದಲ ಸ್ಮಾರ್ಟ್ ಫೋನು. ಸೊ ನಾನು ಇದನ್ನು ಇಂಪೋರ್ಟ್ ಮಾಡಿಕೊಂಡೆ. ಇದರ ಬೆಲೆ ನಂಗೆ ಹತ್ತತ್ರ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹತ್ತತ್ರ 8,000 ರೂಪಾಯಿ ಬಿತ್ತು. ಆಯಿತಾ, 8,000 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಸೇರಿ, ಮತ್ತು ಅಡಿಷ್ನಲ್ ಕಸ್ಟಮ್ ಡ್ಯೂಟಿಯನ್ನು ಕೂಡ ಕಟ್ಟಬೇಕಾಗಿ ಬಂತು. ಮೋಸ್ಟ್ಲಿ 3,500 ಕಟ್ಟಿದೆ ಅಂತ ಅನ್ಕೋತೀನಿ. ಹತ್ತತ್ರ ಒಂದು 12,000 ಅಪ್ರಾಕ್ಸಿಮೇಟ್ಲಿ ಈ ಒಂದು ಫೋನ್ನ ಪರ್ಚೇಸ್ ಮಾಡೋದಕ್ಕೆ ನನಗೆ ಆಗಿರುವಂಥದ್ದು. ಆಯಿತಾ, ಸೊ ನಾನಿವತ್ತು ಈ ಒಂದು ಫೋನ್ನ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ಇದು ಲಾಂಚ್ ಆಗಿದ್ದು 2014ನೇ ಇಸ್ವಿಯಲ್ಲಿ. ಆಯಿತಾ, ಸೊ ಆ ಟೈಮಲ್ಲಿ ಈ ಒಂದು ಫೋನ್ ಹೆಂಗಿತ್ತು, ಈಗ ಯೂಸ್ ಮಾಡೋಕ್ಕೆ ಹೆಂಗಿದೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸಾಲಿಡ್ ಬಿಲ್ಡ್ ಅಂತೀನಿ. ಆಯಿತಾ, ಆಗಿನ ಟೈಮ್ಗೆ 2014ನೇ ಇಸ್ವಿಯ ಟೈಮಿಗೆ ಬೆಂಕಿ ಲುಕ್ಕನ್ನು ಹೊಂದಿರುವಂಥ ಫೋನು ಇದು. 2 ವೇರಿಯಂಟ್, ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗಿತ್ತು. ಒಂದು ಬಿಳಿ ಬಣ್ಣ, ಇನ್ನೊಂದು ಈ ಬಣ್ಣ, ಸ್ಯಾಂಡ್ ಸ್ಟ್ರೋಮ್ ಬ್ಲ್ಯಾಕ್ ಅಂತ. ಆಯಿತಾ, ಒಂದು ರೀತಿ ಸಿಮೆಂಟನ್ನು ಮುಡ್ದಂಗೆ ಆಗುತ್ತೆ, ಒಂದು ರೀತಿ ಸಿಮೆಂಟ್ ಕಲರು, ಸಿಮೆಂಟ್ ಮುಡ್ದಂಗೆ ಮ್ಯಾಟ್ ಫಿನಿಶು, ಬೆಂಕಿ ಲುಕ್ಕನ್ನು ಹೊಂದಿರುವಂಥ ಫೋನ್. ಆಯಿತಾ, ಹಿಂದ್ಗಡೆಯಿಂದ ನಿಮಗೆ ಈ ರೀತಿ ಕಾಣುತ್ತೆ. ಈ ಒಂದು ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ, ಸುಮಾರು 162 ಗ್ರಾಮ್, ತುಂಬ ಲೈಟ್ ವೇಟ್ ಇರುವಂಥದ್ದು. ಮತ್ತೊಂದು ಲೆವೆಲಿಗೆ ತಿನ್ನಾಗಿ ಕೊಡೋದು. 8.9 mm ಥಿಕ್ನೆಸ್ಸನ್ನೇ ಒಂದು ಫೋನ್ ಹೊಂದಿರುವಂಥದ್ದು. ಆಯಿತಾ, ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗೊರಿಲ್ಲಾ ಗ್ಲಾಸ್ 3. ಹೌದು, ಆಗಲೇ ಈ ಒಂದು ಫೋನ್ಗೆ ಗೊರಿಲ್ಲಾ ಗ್ಲಾಸ್ 3 ಹಾಕಿರುವಂಥದ್ದು. ನಿಮಗೊಂದು ತಲ್ಲಿಡ್ಕೊಡಿ, ಈ ಒಂದು ಫೋನ್ ಲಾಂಚ್ ಆದಾಗ ಇದು ಫ್ಲ್ಯಾಗ್ಶಿಪ್ ಕಿಲ್ಲರ್ ಅಂತ ಲಾಂಚ್ ಆಗಿದ್ದು. ಆಯಿತಾ, ಫ್ಲ್ಯಾಗ್ಶಿಪ್ ಫೋನ್ಗಳನ್ನು ಕಿಲ್ ಮಾಡೋದಕ್ಕೆ ಅಂತಲೇ ಈ ಒಂದು ಫೋನ್ ಲಾಂಚ್ ಮಾಡ್ತಾರೆ. ಲಿಟ್ರಲಿ ಇದು ಒನ್ ಆಫ್ ದ ಹೈಯೆಸ್ಟ್ ಸ್ಪೆಸಿಫಿಕೇಶನ್, ಒಂದು ರೀತಿ ಫ್ಲ್ಯಾಗ್ಶಿಪ್ ಫೋನ್ ಅಂತ ಅನ್ಬೋದು. ಆ ಟೈಮ್ಗೆ ತುಂಬ ಅಫೋರ್ಡಬಲ್ ಆಗಿ ಲಾಂಚ್ ಆದಾಗ ಅದತ್ರ ನಮ್ಮ ಭಾರತದ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ 20,000 ರೂಪಾಯಿಗೆ ಒಂದು ಫೋನ್ ಲಾಂಚ್ ಆಗಿತ್ತು. ಆಯಿತಾ, 20,000 ರೂಪಾಯಿಗೆ ಫುಲ್ ಬೆಂಕಿ ಸ್ಪೆಸಿಫಿಕೇಶನ್. ಎಲ್ಲ ಬ್ರ್ಯಾಂಡ್ಗಳು ಎದುರೋಗ್ಬಿಟ್ರು ಫ್ಲ್ಯಾಗ್ಶಿಪ್ ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಂಥವ್ರು. ಸೊ ಆ ರೀತಿ ಟಕ್ಕರ್ ಕೊಡೋದಕ್ಕೆ ಒಂದು ಫೋನ್ ಲಾಂಚ್ ಮಾಡ್ತಾರೆ. ಆಗಿನ ಟೈಮಲ್ಲಿ ಯಾವ ಫೋನ್ ತೊಗೊಂಡ್ರು ಕೂಡ ನಿಮಗೆ ಇದೇ ರೀತಿ ಮೇಲ್ಗಡೆ ಕೆಳಗಡೆ ದೊಡ್ಡ ಬೆಜಲ್ಗಳು ಬರ್ತಾ ಇತ್ತು. ಆಯಿತಾ, ಸೊ ಒಂದು ರೀತಿ ಒಳ್ಳೆ ಫೋನೇ, ಫ್ರಂಟಿಂದ ಒಂದು ಒಳ್ಳೆ ಲುಕ್ಕನ್ನು ಹೊಂದಿರುವಂಥ ಫೋನೇ. ಹಿಂದಕ್ಕೆ ಬಂತು ಅಂತಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕು, ಪ್ಲಾಸ್ಟಿಕ್ ಫ್ರೇಮು. ಆಬ್ವಿಯಸ್ಲಿ ಆ ಟೈಮಲ್ಲಿ ನೀವು ಸ್ಯಾಮ್ಸಂಗು, ಐರ್ ಆ್ಯಂಡ್ ಫೋನ್ಗಳಲ್ಲಿ ಗ್ಲಾಸ್ ಬ್ಯಾಕ್ ಎಲ್ಲ ಬರ್ತಾ ಇತ್ತು, ಬಟ್ ಇವ್ರು ಕೊಟ್ಟಿಲ್ಲ. ಬಟ್ ಇದು ಮ್ಯಾಟ್ ಫಿನಿಶ್ ಹೊಂದಿರೋದ್ರಿಂದ ಆ ಫೀಲ್ ತುಂಬ ಪ್ರೀಮಿಯಂ ಫೀಲ್ ನಮ್ಗೆ ಅನಿಸ್ಬಿಡುತ್ತೆ. ಆಯಿತಾ, ಈ ಒಂದು ಫೋನಲ್ಲಿ ಮೈಕ್ರೋ USB ಪೋರ್ಟ್ ಇರುವಂಥದ್ದು. ಆ ಟೈಮಲ್ಲಿ USB Type-C ಆಗ್ತಾನೆ ಎಂಟ್ರ್ ಆಗ್ತಾ ಇತ್ತು. ಆಯಿತಾ, ನೆಕ್ಸ್ಟ್ OnePlus 2 ಲಾಂಚ್ ಆದಾಗ ಅದರಲ್ಲಿ USB Type-C ಪೋರ್ಟ್ ಬಂತು. ಬಟ್ ಇದು ಲಾಂಚ್ ಆದಾಗ ಆ ಟೈಮಲ್ಲಿ USB Type-C ಅಷ್ಟೊಂದು ಫೋನ್ಗಳಲ್ಲಿ ಇರ್ತಾ ಇರಲಿಲ್ಲ. ಇದರಲ್ಲಿ ಹೆಡ್ಫೋನ್ ಜಾಕ್ಸ್ ಇದೆ, ಮತ್ತು ನಿಮಗೆ ಒಂದು ಪವರ್ ಬಟನ್. ಇದರಲ್ಲಿ ಯಾವುದೇ ಸ್ಲೈಡರ್ ಇರಲಿಲ್ಲ. ಆಯಿತು, OnePlus ಫೋನಲ್ಲಿ, ಒಂದು OnePlus ರೀಸೆಂಟ್ ಫೋನಲ್ಲೆಲ್ಲ ಸ್ಲೈಡರ್ ಬರುತ್ತಲ್ವ, ಮೋಡ್ ಚೇಂಜ್ ಮಾಡೋದಕ್ಕೆ ಆ ರೀತಿ ಸ್ಲೈಡರ್ ಇದರಲ್ಲಿ ಇರಲಿಲ್ಲ. ಆಯಿತಾ, ಸೊ ಗಮನಿಸ್ತಾ ಇದ್ದೀರಾ. ಮತ್ತು ಈ ಒಂದು ಫೋನಲ್ಲಿ ಹಿಂದ್ಗಡೆ ಸಿಂಗಲ್ ಕ್ಯಾಮ್ರಾ ಇದೆ ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇದೆ. ಆಯಿತಾ, ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಈ ಒಂದು ಫೋನಲ್ಲಿ ಇರಲಿಲ್ಲ. ಆ ಟೈಮಲ್ಲಿ ಲಾಂಚ್ ಆದಂಥ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರ್ತಾ ಇರಲಿಲ್ಲ. ಈ ಒಂದು ಫೋನ್ ಲಾಂಚ್ ಆದಮೇಲೆ 2015ನೇ ಇಸ್ವಿ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಫೋನ್ಗಳಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಬರೋಕ್ಕೆ ಶುರುವಾಯಿತು. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನಲ್ಲಿ 5.5 ಇಂಚಿನ ಫುಲ್ HD ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ. ಆಯಿತಾ, ಇದು ಅಮೋಲೆಡ್ ಡಿಸ್ಪ್ಲೇ ಏನೂ ಅಲ್ಲ, ಬಟ್ ಡಿಸ್ಪ್ಲೇ ಕ್ಲಾರಿಟಿ ಸಖತ್ತಾಗಿದೆ. ಪಿಕ್ಸೆಲ್ ಡೆನ್ಸಿಟಿ ಕೂಡ ಸಖತ್ತಾಗಿರುವಂಥದ್ದು. ಆಗಿನ ಟೈಮ್ಗೆ ಫುಲ್ HD ರೆಸೊಲ್ಯೂಷನ್ ಈ ಒಂದು ಪ್ರೈಸ್ನೊಂದಿಗೆ ಅಂತ ಅಂದರೆ ಬೆಂಕಿ ವಿಷಯ ಅಂತ ಹೇಳ್ಬೋದಾಗಿತ್ತು. ಆಯಿತಾ, ಸಖತ್ತಾಗಿದೆ ಡಿಸ್ಪ್ಲೇ. ಈಗಲೂ ಕೂಡ ಒಂದು ಒಳ್ಳೆ ಡಿಸ್ಪ್ಲೇ ಅನಿಸುತ್ತೆ, ಬ್ರೈಟ್ ಆಗಿದೆ, ಚೆನ್ನಾಗಿದೆ, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಆಯಿತಾ, ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನ್ ಆ ಟೈಮಲ್ಲಿ 2 ವೇರಿಯಂಟಲ್ಲಿ ಲಾಂಚ್ ಆಗಿತ್ತು. ಆಯಿತಾ, 3GB ರ್ಯಾಮ್ ವೇರಿಯಂಟು, 3GB 16GB ಇಂಟರ್ನಲ್ ಸ್ಟೋರೇಜ್, ಮತ್ತು ಇನ್ನೊಂದು 3GB ರ್ಯಾಮ್ ಮತ್ತು 64GB ಸ್ಟೋರೇಜು. ಆಗಿನ ಟೈಮಿಗೆ 3GB ರ್ಯಾಮ್ ಅಂತಂದ್ರೆ ಏನು ಗುರು, 3GB ರ್ಯಾಮಾ? ಈಗ 3GB ಅಂತಂದರೆ ಬರೀ 3GB, 4GB ಕಡಿಮೆ ಆಗಿದೆ. ಈಗಂತೂ 6GB ಇದ್ರೇ ಕಡಿಮೆ ಅನಿಸ್ಬಿಡುತ್ತೆ. ಸೊ ಈಗಿನ ಕಾಲದ ಎಲ್ಲ ಫೋನ್ಗಳು 6-8GB ರ್ಯಾಮ್ ಬೇಕಾಗುತ್ತೆ. ಬಟ್ ಆ ಟೈಮಲ್ಲಿ 3GB ಅಂತಂದ್ರೆ ಏನು, 3GB ಅನ್ನೋ ಥರ. ಆಯಿತಾ, 16GB ಸ್ಟೋರೇಜ್ ಕೂಡ ಅಷ್ಟೇನು, 16GB ಇಂಟರ್ನಲ್ ಸ್ಟೋರೇಜಾ. ಸೊ ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು DDR3 ರ್ಯಾಮ್. ಆಯಿತಾ, ರೀಸೆಂಟ್ ಡೇಸಲ್ಲಿ ಬರ್ತಿರುವಂಥ ಎಲ್ಲ ಬೇಸಿಕ್ ಫೋನಲ್ಲೂ ಕೂಡ LPDDR4X ರ್ಯಾಮ್ ಇರುತ್ತೆ. ಬಟ್ ಇದು ಲಾಂಚ್ ಆದಾಗ DDR3 ರ್ಯಾಮು, ಮತ್ತು ಸ್ಟೋರೇಜು eMMC 5.0 ಸ್ಟೋರೇಜ್. ಆಯಿತಾ, ಈಗ ಬರ್ತಿರುವಂಥ ಬೇಸಿಕ್ ಫೋನಲ್ಲೂ ಕೂಡ 5.1 ಬರುತ್ತೆ. ಇದು 5.0, ಅದಕ್ಕಿಂತ ಕಡಿಮೆ ರೀಡು ರೇಟ್ ಸ್ಪೀಡನ್ನು ಹೊಂದಿರುವಂಥ ಫೋನ್.
ಬಟ್ ಆಗಿನ ಟೈಮ್ಗೆ ಬೆಂಕಿ ಫೋನ್ ಅಂತಲೇ ಬೇಕಾದ್ರೆ ಅನ್ಬೋದು. ಆ ಟೈಮಲ್ಲಿ UFS ಸ್ಟೋರೇಜ್ ಎಲ್ಲ ನಂಗೆ ಅನ್ನಿಸ್ತಂಗೆ ಇರಲಿಲ್ಲ ಅಂತ ಅನ್ಕೋತೀನಿ. ಬಟ್ ಇದು ಒಳ್ಳೆ ಆ ಟೈಮ್ಗೆ ಒಂದು ಬೆಂಕಿ ಸ್ಪೆಸಿಫಿಕೇಷನ್ನೇ ನೀಡಿದರು. ಇನ್ನು ಈ ಒಂದು ಫೋನ್ನ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ 2014 ಇಸ್ವಿಗೆ ಈ ಒಂದು ಸ್ಮಾರ್ಟ್ಫೋನ್ ಬೆಂಕಿ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನು. ಸ್ನ್ಯಾಪ್ಡ್ರ್ಯಾಗನ್ 801 ಪ್ರೋಸೆಸರ್ನೊಂದಿಗೆ ಈ ಒಂದು ಫೋನ್ ಲಾಂಚ್ ಆಗುತ್ತೆ. ಆಗಿನ ಟೈಮ್ಗೆ ಸ್ನ್ಯಾಪ್ಡ್ರ್ಯಾಗನ್ 801 ಮೋಸ್ಟ್ ಪವರ್ಫುಲ್ ಫೋನ್ ಪ್ರೋಸೆಸರ್ ಆಗಿತ್ತು. ಫೋನ್ಗಳಲ್ಲಿ ಯಾವುದಪ್ಪ ಅತಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 801 ಪ್ರೋಸೆಸರ್. ನಾನು ಈಗ AnTuTu ಬೆಂಚ್ಮಾರ್ಕ್ ಚೆಕ್ ಮಾಡ್ದಂಗೆ ಕೇವಲ 1,10,000 ರೇಟಿಂಗನ್ನು ಕೊಡುತ್ತೆ. ರೀಸೆಂಟಲ್ಲಿ ಒಂದು ಬೇಸಿಕ್ ಫೋನು ಕೂಡ ಇದಕ್ಕಿಂತ ಒಳ್ಳೆ ರೇಟಿಂಗನ್ನು ಕೊಡುತ್ತೆ ಆಯಿತಾ. ಸೊ ಆ ಟೈಮಲ್ಲಿ ಇದೆ ಪವರ್ಫುಲ್. ಈಗ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ಫೋನ್ಗಳು ಇದಕ್ಕಿಂತ 10 ಪಟ್ಟು ಪವರ್ಫುಲ್ ಫೋನ್ಗಳು ನಾವು ರೀಸೆಂಟ್ ಡೇಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ BGMIನ ಬೇಕಾದ್ರೆ ನೀವು ಆಡ್ಕೊಬೋದು. ಸೊ ಅದರಲ್ಲಿ ಫುಲ್ಲು ಲೋ ಸೆಟ್ಟಿಂಗ್ ಆಯ್ತಾ, ಕಿತ್ಕೊಂಡು ಲ್ಯಾಗ್ ಆಗುತ್ತೆ, ಫುಲ್ ಲೋ ಸೆಟ್ಟಿಂಗಲ್ಲಿ ಆಡ್ಕೊಬೇಕಾಗತ್ತೆ ಆಯಿತಾ. ಬಟ್ ಸ್ಟಿಲ್ ಆಗಿನ ಟೈಮ್ಗೆ ಬೆಂಕಿ ಪವರ್ಫುಲ್ ಅಂತಲೇ ಅನ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಸಿಂಗಲ್ ಕ್ಯಾಮ್ರಾ, 13 MP ಮೇನ್ ಸೆನ್ಸರ್ ಆಯಿತಾ. ಮೇನ್ ಸೆನ್ಸರ್ ಅಲ್ಲ, ಸಿಂಗಲ್ ಸೆನ್ಸರು. ಇದು ತೆಗೆಯುವಂಥ ಫೋಟೋ ಈಗಲೂ ಕೂಡ ಸಖತ್ತಾಗಿದೆ. ರೀಸೆಂಟ್ ಡೇಸಲ್ಲಿ ಲಾಂಚ್ ಆಗುವಂಥ ಎಷ್ಟೋ ಫೋನ್ಗಳಿಗೆ ಕಂಪೇರ್ ಮಾಡಿದ್ರೆ ಸಖತ್ತಾಗಿದೆ ಅನ್ನಿಸ್ತು. ಸಾಂಬಸ್ ನೋಡ್ತಾ ಇದ್ದೀರ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಕ್ರೇಜಿ ಒಳ್ಳೆ ಕ್ವಾಲಿಟಿಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ನನ್ನ ಕಲರ್ಸ್ ಆಗಿರ್ಬೋದು, ಡೀಟೇಲ್ಸು ಪ್ರತಿಯೊಂದು ಸಖತ್ತಾಗಿರುವಂಥದ್ದು. 8 ವರ್ಷ ಹಳೆ ಫೋನ್ ಅಂತ ಅನ್ಸೋದೇ ಇಲ್ಲ. 8 ವರ್ಷ ಮುಂಚೆ ಲಾಂಚ್ ಆಗಿರೋ ಫೋನ್ ಅಂತ ಅನ್ಸೋದಿಲ್ಲ ಆಯಿತಾ. ಸಖತ್ತಾಗಿದೆ ಕ್ಲಾರಿಟಿ. ಫ್ರಂಟ್ ಕ್ಯಾಮ್ರಾನು ಅಷ್ಟೇ ಆಯಿತಾ, ಸಖತ್ತಾಗಿ ತೆಗೆಯುತ್ತೆ. ಡೀಟೇಲ್ಸ್ ಎಲ್ಲ ತುಂಬ ಚೆನ್ನಾಗಿರುವಂಥದ್ದು. 8 ವರ್ಷ ಹಳೆ ಫೋನ್ ಅಂತ ಅನಿಸ್ಬಿಡ್ತು ನನಗೆ ಈ ಒಂದು ಕ್ಲಾರಿಟಿಯನ್ನು ನೋಡಿ. ನಾವು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರಿಯರ್ ಕ್ಯಾಮ್ರಾ ಆ ಟೈಮಲ್ಲೇ 4K ವಿಡಿಯೋ ರೆಕಾರ್ಡ್ ಮಾಡ್ತಾ ಇತ್ತು. 2014 ಇಸ್ವಿಯಲ್ಲೇ 4K ರೆಕಾರ್ಡ್ ಮಾಡಬಲ್ಲ ಅಂತ ಕ್ಯಾಮ್ರಾ ಇದಾಗಿತ್ತು. ಆ ಕ್ಲಾರಿಟಿ ನೋಡ್ತಾ ಇದ್ರೆ ನೀವೇ ಸಖತ್ತಾಗಿದೆ. ಆದರೆ ಫ್ರಂಟ್ ಕ್ಯಾಮ್ರಾ ಕೇವಲ 720pಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆ ಕ್ವಾಲಿಟಿ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಒಟ್ಟಿಗೆ ಕ್ಯಾಮ್ರಾ ಅಂತೂ ಆಗಿನ ಟೈಮ್ಗೆ ಬೆಂಕಿ ಆಗಿತ್ತು. ನಂಗೆ ಅನ್ನಿಸ್ತಂಗೆ ಇತ್ತೀಚೆಗೆ ನೀವು 10-12 ಸಾವಿರ ಫೋನ್ ತೊಗೊಂಡ್ರು ಕೂಡ ಮೋಸ್ಟ್ಲಿ ಇಷ್ಟು ಒಳ್ಳೆ ಕ್ಲಾರಿಟಿ ಸಿಗಲ್ಲ ಅಂತ ಅನ್ಕೋತೀನಿ. ಅಷ್ಟು ಒಳ್ಳೆ ಕ್ಲಾರಿಟಿ ಈ ಒಂದು ಫೋನ್ನ ಕ್ಯಾಮ್ರಾ ಇರುವಂಥದ್ದು. ಇನ್ನು ಸೆಕ್ಯೂರಿಟಿ, ಇದರಲ್ಲಿ ನೀವು ಪ್ಯಾಟ್ರನ್ ಅದು ಇಟ್ಕೊಬೇಕು. ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ ಆಯಿತಾ. ಸೊ ಆಗಿನ ಟೈಮಲ್ಲಿ ಹೇಳಿದ್ನಲ್ಲ, ಯಾವುದು ಫಿಂಗರ್ ಪ್ರಿಂಟ್ ಸೆನ್ಸರಿಂದು ಫೋನ್ ಬರ್ತಾ ಇರಲಿಲ್ಲ, ಕಡಿಮೆ ಬರ್ತಿತ್ತು, ತುಂಬ ಕಡಿಮೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಕೇವಲ 3100 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಆಯಿತಾ. ಬಟ್ 2014 ಇಸ್ವಿಗೆ 3000 mAh ಕೆಪಾಸಿಟಿ ಬ್ಯಾಟ್ರಿ ಅಂದರೆ ತುಂಬ ದೊಡ್ಡ ವಿಷಯ ಅದು ಆಯಿತಾ. ಆ ಮಾಡ್ರೇಟ್ ಯೂಸಿಗೆ ಆರಾಮಾಗಿ ನಂಗೆ ಅನ್ನಿಸ್ದಾಗ ಒಂದಿನ ಬರ್ತಾಯಿತ್ತು ಆ ಟೈಮ್ಗೆ. ಮತ್ತು ಸ್ಕ್ರೀನ್ ಆನ್ ಟೈಮ್ ಅದ್ರ ಒಂದು 5 ಗಂಟೆ ಸ್ಕ್ರೀನ್ ಆನ್ ಟೈಮ್ ಕೊಡ್ತಿತ್ತು. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ. ಇದರಲ್ಲಿ ಎಷ್ಟು ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ರು ಅಂತ ಐಡಿಯಾ ಇಲ್ಲ ನನಗೆ. ಈ ಒಂದು ಫೋನ್ ಬಂದಿದ್ದು ನನಗೆ ಇಷ್ಟೇ ಬಂದಿದ್ದು, ಯಾವುದೇ ಬಾಕ್ಸ್ ಪೀಸ್ ಏನೂ ಇಲ್ಲ. ಈ ಒಂದು ಫೋನ್ನ ಮಾತ್ರ ಕಳಿಸ್ಕೊಟ್ರು, ಚಾರ್ಜರ್ ಏನೂ ಇಲ್ಲ. ಇನ್ನೇನು ಮೈಕ್ರೋ USB ಅಲ್ವಾ, ನಾನೇ ಚಾರ್ಜ್ ಮಾಡಿಕೊಂಡೆ ಅಂತ ಇತ್ತು ಕೇಬಲ್. ಅದರಿಂದ ಒಟ್ಟಿಗೆ ಆ ಟೈಮಲ್ಲಿ ನಂಗೆ ಅನ್ನಿಸ್ದಂಗೆ ಏನೊಂದು 10 ವ್ಯಾಟ್ ಕೊಟ್ಟಿರ್ಬೋದೇನೋ ಅಷ್ಟೇ, ಮ್ಯಾಕ್ಸಿಮಮ್ 10 ವ್ಯಾಟಿನ ಚಾರ್ಜರ್ ಕೊಟ್ಟು ದೊಡ್ಡ ವಿಷಯ. ಆಗಿನ ಟೈಮ್ಗೆ 10 ವ್ಯಾಟಿನ ತುಂಬ ಫಾಸ್ಟ್ ಆಗ್ತಿತ್ತು. ಕೇವಲ 3000 mAh ಕೆಪಾಸಿಟಿ ಬ್ಯಾಟ್ರಿ ಅದರಿಂದ. ಸೊ ಬ್ಯಾಟ್ರಿ ಬ್ಯಾಕಪ್ ಆಗಿನ ಟೈಮ್ಗೆ ಚೆನ್ನಾಗಿ ಬರ್ತಿತ್ತು ಅಂತ ಕಾಣುತ್ತೆ. ಮೇನ್ಕೆ ಆ ಟೈಮಲ್ಲಿ ನಾನು ಯೂಸ್ ಮಾಡಲಿಲ್ಲ ಒಂದು ಫೋನ್ನ. ಇನ್ನು ಸ್ಪೀಕರು ಬಾಟಮ್ ಫೈಂಗು 2 ಗ್ರಿಲ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಸಖತ್ತಾಗಿದೆ ಗುರು. ಇದು ಕೂಡ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಒಳ್ಳೆಯ ಸ್ಪೀಕರ್ ಇದಾಗಿರುವಂಥದ್ದು ಚೆನ್ನಾಗಿದೆ. ಆಗಿನ ಟೈಮ್ಗೆ ಒಳ್ಳೆ ಸ್ಪೀಕರನ್ನೇ ಒಟ್ಟಿಗೆ. ಇನ್ನು ಇದರಲ್ಲಿರುವಂಥ OS ತುಂಬ ಇಂಪಾರ್ಟೆಂಟ್ ವಿಷಯ ಆಯಿತಾ. ಇದು ಲಾಂಚ್ ಆದಾಗ ಸೈನೋಜನ್ ಮಾಡ್ ಅಂತ ಆಯಿತಾ. ಸೈನೋಜನ್ ಮಾಡ್ ಅಂತ ಒಂದು ಕಸ್ಟಮ್ ರಾಮ್ ಇತ್ತು. ಆ ಟೈಮಲ್ಲಿ ನೀವು ನಿಮ್ಮ ಫೋನ್ನ ರೂಟ್ ಮಾಡಿ ನೀವು ಕಸ್ಟಮ್ ರಾಮನ್ನು ಇನ್ಸ್ಟಾಲ್ ಮಾಡ್ಕೋಬೇಕು, ಒಂದು ಫ್ಲ್ಯಾಶ್ ಮಾಡಬೇಕು ಅಂತ ಒಂದು ತುಂಬ ಜನ ಒಂದು ಸೈನೋಜನ್ ಮಾಡ್ ಹಾಕೋತಾ ಇದ್ವು. ನಾನು ಕೂಡ ಆ ಟೈಮಲ್ಲಿ ಮೈಕ್ರೋಮ್ಯಾಕ್ಸ್ ಫೋನ್ಗೆಲ್ಲ ಸೈನೋಜನ್ ಮಾಡನ್ನು ಹಾಕೋತಾ ಇದ್ದೆ. ಸೊ ಈ ಫೋನ್ ಲಾಂಚ್ ಆದಾಗ ಇನ್ಬಿಲ್ಟ್ ಸೈನೋಜನ್ ಮಾಡ್ ಜೊತೆಗೇ ಬಂದ್ಬಿಡ್ತಾ ಇದೆ. ಇದೊಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಆ ಟೈಮಲ್ಲಿ ನೀಡ್ತಾ ಇತ್ತು. ಈಗಲೂ ಕೂಡ ಒಂದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನೀಡುತ್ತೆ. ಸೊ ಸದ್ಯಕ್ಕೆ ಈ ಒಂದು ಫೋನಲ್ಲಿ ಮಾರ್ಶ್ಮೆಲ್ಲೋ ಇರುವಂಥದ್ದು ಆಯಿತಾ. ಮಾರ್ಶ್ಮೆಲ್ಲೋ ಅಂದರೆ ಆ್ಯಂಡ್ರಾಯ್ಡ್ 6.0. ಸೊ 6.0.1 ಮೋಸ್ಟ್ಲಿ ಈ ಒಂದು ಫೋನಲ್ಲಿ ರನ್ ಆಗ್ತಿರುವಂಥದ್ದು. ಈಗಲೂ ಕೂಡ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಈಗಲೂ ಕೂಡ ನನಗೆ ಎಷ್ಟೋ ಸಲ ನ್ಯಾವಿಗೇಟ್ ಮಾಡ್ತಿರ್ಬೇಕಾದ್ರೆ ಲ್ಯಾಗ್ ಅಂತ ಅನ್ನಿಸ್ಲಿಲ್ಲ. ಈಗಲೂ ಕೂಡ ಆರಾಮಾಗಿ ವಾಟ್ಸಪ್ಪು ಆಲ್ಮೋಸ್ಟ್ ಪ್ರತಿಯೊಂದು ಅಪ್ಲಿಕೇಶನ್ ಈಗಲೂ ಕೂಡ ಯೂಸ್ ಮಾಡ್ಬೋದು. ಈಗಲೂ ಕೂಡ ಒಂದು ಒಳ್ಳೆ ಫೋನೇನೆ ಆಯಿತಾ. ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು ತುಂಬ ಇಂಪ್ರೆಸ್ ಮಾಡ್ತು ನನಗೆ. OS ತುಂಬ ಸ್ಮೂತಾಗಿದೆ. ಸ್ಟಾಕ್ ಆ್ಯಂಡ್ರಾಯ್ಡು ಸೈನೋಜನ್ ಮಾಡ್ OS ಆಯಿತಾ. ಈ ಸೈನೋಜನ್ ಮಾಡ್ OS ಒಂದು ದೊಡ್ಡ ಕಥೆನೇ ಇದೆ. ಈ ಫೋನ್ ಲಾಂಚ್ ಆದಾಗ ಏನಾಯಿತು, ಈ ಲಾಂಚ್ ಆದಮೇಲೆ ಮೈಕ್ರೋಮ್ಯಾಕ್ಸ್ ಅವರಿಗೆ ಒಂದು ಸೈನೋಜನ್ ಮೋಡಿಗೆ ರೈಟ್ಸನ್ನು ತೊಗೊಂಡ್ಬಿಡ್ತಾರೆ. ಅವರ ಫೋನ್ಗಳಿಗೆ ನಾವು ಸೈನೋಜನ್ ಮೋಡ್ ಹಾಕ್ತೀವಿ. ಸೊ ಬೇರೆ ಫೋನ್ಗಳು ಸೈನೋಜನ್ ಮೋಡ್ ಹಾಕೋಂಗಿಲ್ಲ ಅಂತ. ಸೊ ಆಗೇನಾಗುತ್ತೆ,
OnePlus ಅವರು OnePlus 2 ಲಾಂಚ್ ಆದಾಗ ಸ್ಟಾರ್ಟಿಂಗು ಸೈನೋಜನ್ ಮಾಡ್ ಜೊತೆಗೆ ಬಂತು. ನಂತರ ಇವರು ಯಾವಾಗ ಮೈಕ್ರೋಮ್ಯಾಕ್ಸ್ ಅವ್ರು ಕೇಸ್ ಹಾಕ್ತಾರೆ ಈ ಒಂದು OnePlus ಅವ್ರ ಮೇಲೆ, ನಂತರ OnePlus ಅವರು ಈ ಒಂದು ಆಕ್ಸಿಜನ್ ವಾಯ್ಸನ್ನು ತೊಗೊಂಬರ್ತಾರೆ. ಅದೇ ಕಾರಣಕ್ಕೆ ಆಕ್ಸಿಜನ್ ವಾಯ್ಸ್ ಬರುತ್ತೆ. ಸೊ ಆಕ್ಸಿಜನ್ ವಾಯ್ಸ್ ಅಂತ ಸೈನೋಜನ್ ಮಾಡಿ ಕಂಪೇರ್ ಮಾಡೋದು ಏನೂ ಡಿಫ್ರೆನ್ಸ್ ಇರಲಿಲ್ಲ. ಸ್ವಲ್ಪ ಸಣ್ಣ ಚೇಂಜನ್ನು ಮಾಡಿ ಆಕ್ಸಿಜನ್ ವಾಯ್ಸ್ ಅಂತ ಲಾಂಚ್ ಮಾಡ್ತಾರೆ ಅಷ್ಟೇ. ಸೊ ಇದೇ ಒಂದು ಸೈನೋಜನ್ ಮಾಡ್ಕತ್ತೆ. ಸೊ ಹಿಂಗೆ ಸೊ ನಿಮಗೆ ಈ ಒಂದು OnePlus ಒಂದೇನಾದರೂ ಮೆಮೊರಿ ಇದೆ ಅಂತ ಅಂದರೆ ಆಯಿತಾ, ನೀವು ಆ ಟೈಮಲ್ಲಿ ಪರ್ಚೇಸ್ ಮಾಡಿ ನೀವು ಯೂಸ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಬೇಕಾದ್ರೆ ಕಾಮೆಂಟಲ್ಲಿ ಶೇರ್ ಮಾಡ್ಬೋದು. ಸೊ ಇದೇ ನೋಡಿ OnePlus ಕಂಪನಿ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಕಾರಣ. ಈಗೊಂದು OnePlus ಅವ್ರದ್ದು ಟಿ ವಿ ಇದೆ, ವಾಚ್ ಇದೆ, ಇಯರ್ಫೋನ್ ಇದೆ, OnePlus ಫೋನ್ಗಳು ಎರಡು ಒಪ್ಪೋ ಅಂಡರ್ ಬರುತ್ತೆ, ಒಪ್ಪೋದವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬಟ್ ಸ್ಟಿಲ್ ಒಂದು ರೀತಿ ಒಂದು ಟೈಮಿಗೆ ಐಫೋನ್ ಲೆವೆಲಿಗೆ ಬ್ರ್ಯಾಂಡ್ ನೇಮನ್ನು ಕ್ರಿಯೇಟ್ ಮಾಡಿದಂಥ ಒಂದು ಕಂಪನಿ ಇದು. ಈಗ ಯಾಕೋ ತುಂಬ ಡಿಸಪಾಯಿಂಟಿಂಗ್ ಮಾಡ್ತಾಯಿದ್ದಾರೆ, ಏನೇನೋ ಲಾಂಚ್ ಮಾಡ್ತಾರೆ. ನಾಡ್ ತೊಗೊಂಬಂದರು, ನಾಡ್ ತರಲೇಬಾರ್ದಾಗಿತ್ತು, ಬರೀ ಫ್ಲ್ಯಾಗ್ಶಿಪ್ ಫೋನ್ಗಳು ಲಾಂಚ್ ಮಾಡಿದ್ರೆ ಸಾಕಿತ್ತು ಅನಿಸುತ್ತೆ ನಂಗೆ ಅನ್ನಿಸ್ತಂಗೆ OnePlus ಅವರು. ಬಟ್ ಸ್ಟಿಲ್ ನೋಡೋಣ ಏನಾಗತ್ತೆ ಒಂದು ಕಂಪ್ನಿ ಕಾದು ನೋಡೋಣ. ಆ ಟೈಮಂತೂ ಇದು ಒಂದು ರೀತಿ ರೆವಲ್ಯೂಷನ್ನ ಕ್ರಿಯೇಟ್ ಮಾಡಿದಂಥ ಸ್ಮಾರ್ಟ್ಫೋನು ರೆವಲ್ಯೂಷನ್ನ ಕ್ರಿಯೇಟ್ ಮಾಡಿದಂಥ ಒಂದು ಕಂಪನಿ, ಫ್ಲ್ಯಾಗ್ಶಿಪ್ ಕಿಲ್ಲರ್ ಫೋನ್ ಇದು. ಸೊ ಇದು ತುಂಬ ದಿನದಿಂದ ಇದನ್ನು ಅನ್ಬಾಕ್ಸ್ ಮಾಡೋಕೆ ರಿವ್ಯೂ ಆ ಟೈಮಲ್ಲಿ ಒಂದೊಂಥರ ಡ್ರೀಮು ಪರ್ಚೇಸ್ ಮಾಡಬೇಕಂತ. ಬಟ್ ಅಷ್ಟೊಂದು ದುಡ್ಡಿಲ್ಲ ಆ ಟೈಮಲ್ಲಿ ನನಗೆ ಪರ್ಚೇಸ್ ಮಾಡೋದಕ್ಕೆಲ್ಲ. ಸೊ ಈಗ ಇದನ್ನು ಆರ್ಡ್ರ್ ಮಾಡಿಕೊಂಡು ನಿಮಗೆಲ್ಲರಿಗೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಪರ್ಚೇಸ್ ಮಾಡಿದೆ ಆಯಿತಾ. ಸೊ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.